ಕರ್ನಾಟಕ ಚೆಕ್ಕಾಡನ್ನೆಲ್ಲ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡಿ ತನ್ನೆಲ್ಲ ನೋಡಿದ್ರಿ ನಾವು ಎಲ್ಲಿ ಅಂತ. ಬಟ್ ಆದ್ರೂ ನಿಮ್ಗೆ ಹೇಳ್ತೀನಿ ನಾನು ಅದನ್ನ ಹಾಕೊಪ್ಪದು ದುಡ್ಡು ಹೊಂಟೇವಿ ನೋಡ್ರಿ. ಟೈಮ್ ನೋಡಿದ್ರೆ 3 ಗಂಟೆ ಆಗೈತಿ. ಆಕ್ಚುಲಿ 2 ಗಂಟೆ 2 ದಿನ ಇದ್ದೇವಿ. ರೆಡಿ ಆಗೇವಿ. ಡೈ 3 ಗಂಟೆ ಆತಿ. ಬಿಡ್ಬೇಕಿಗೆ ಹೊಂಟೇವಿ. ಬರೀ ಹೋಗೋಣದ ನೋಡ್ತಿರ್ಬೋದು ನೀವು. ಎಲ್ಲ ಈಗ ಸೆಟಪ್ ಫುಲ್ ಮಾಡೀನಿ ನೋಡ್ತಿರ್ಬೋದು ನೀವು. ಬ್ಯಾಗ್ ಕ್ಯಾಮ್ರಾ ಎಲ್ಲ ರೆಡಿ ಐತಿ. ಈಗ ನಾವು ರೆಡಿ ಇದ್ದೀವಿ. ಮದ್ವೆ ಹೋಗೋಣಂತ. ನಿನ್ನೆ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ರೆಡಿ ಇಟ್ಕೊಂಡ್ಬಂದ್ವಿ. ಯಾಕಂದ್ರೆ ಮತ್ತೆ ರಾತ್ರಿ ಹೋಗೋದು ಬ್ಯಾಡ್ ಅಂತ ಈಗ ರೆಡಿ ಆಗಿಬಿಟ್ಟು ಮೇಡಮ್ ರೆಡಿ ಆಗಿದ್ದಾರೆ. ಅವ್ರು ಆಕ್ಚುಲಿ ಅವರು ನೋಡಿ ಅವ್ರಿಂದ ಕೆಪ್ಸಿದ್ರೆ ಆಕ್ಚುಲಿ ಮಕ್ಕಳು ರಾತ್ರಿ 11 ಗಂಟೆ ಆಗಿದ್ದ. ಇವಾಗ ವಾಪಸ್ 2 ಗಂಟೆಗೆ ಐತೆ. ಕಣ್ಣ ಇನ್ನೂ ನಿಂತೈತಿ ನೋಡ್ತಿರೋದು. ಬಟ್ ಆದ್ರೂ ಹೋಗ್ಬೇಕು ಅದೇ ಹೋಗೋಣಂತೆ. ಸಣ್ಣಲಿಗ ಹೊಂಟಿ ತಲೆಗ ಹಿಂಗ ಮುಂದೆ ನೋಡ್ತಿರ್ಬೋದು. ನಾನು ಪ್ಯಾಕ್ ಆಗಿದ್ದೀನಿ, ಮೇಡಮ್ ಫುಲ್ ಪ್ಯಾಕ್ ಆಗಿದ್ದಾರೆ. ಈಗ ನಮ್ಮ ಏರಿಯಾ ದಾಟಿ ಈಗ ಆಕ್ಚುಲಿ 3:40 ಆಗಿದೆ. ಈಗ ಏರಿಯಾ ದಾಟಿ ಹಿಂಗ ಹೊಂಟೇವಿ. ಒಂದ್ ರೋಡ್ದಾಗ ಯಾವ ಗಾಡಿ ಇದೆ? ನಮ್ದೊಂದು ಗಾಡಿ ಹೊಂಟೈತಿ. ಈಗ ಆಕ್ಚುಲಿ ಎಲ್ಲೇ ನಮ್ದು ಗದಗೋಡ ಬೈಪಾಸ್ ಅನ್ಕೊಂಡೀಗ ಡೆಲ್ಲಿ ಹೈವೇದಾಗ ಹೊಂಟೀಗ ಸೀದಾ. ಆಲ್ರೆಡಿ ಆಕ್ಚುಲಿ ಹೈವೇ ಮಾತ್ರ 14 ಐತಿ. ಕ್ಯಾಲಿಡ ಫುಲ್ ಐತಿ. ಆಕ್ಚುಲಿ ಏನಂದ್ರೆ ಇದು ಒಂದೇ 5 ವರ್ಷ ಐತಿ. ಆಕ್ಚುಲಿ ನಿನ್ನೆ ಹಾಕ್ಸಕ್ ಹೋಗಿದ್ದೆ. ಮತ್ತೇನಂತಂದ್ರೆ ಇದೊಂದು ಇದು ನೋಡಾಯ್ತಲ್ಲ, ಇದು ಥ್ರೆಡ್ ಸ್ವಲ್ಪ ದೂರ ಐತಿ. ಅದು ನನ್ ಮಿರೋನಂತ ಥ್ರೆಡ್ ಸಣ್ಣದೈತಿ. ಆದ ಕಾರಣದಿಂದ ನಿನ್ನೆ ಹಾಕ್ಸಿಲ್ಲ. ಬಟ್ ಲಾಸ್ಟ್ ಡಾಕ್ಟರ್ ಸಮೇತ ಆಕ್ಚುಲಿ ನಾರ್ಮಲಿ ಮನೆಯಾಗ ಮತ್ತು ಯಾವ್ದಾದ್ರು ಹಸಿದ್ರಿಂದ ಕೊಡ್ತಿದ್ರು. ಬಟ್ ಈ ಸಲ ಫಸ್ಟ್ ಹಳ್ಳಿದಾಗಿಂತ ಅದನ್ನ ಮಾಸ್ಟರ್ ಪ್ಲಾನ್ ಐತಿ. ನಾನು ಈಗ 2 ಗಂಟೆ ಸೀದಾ ಗದಗ ಸಿಟಿ ಒಳಗೆ ನಿಂತೇವಿ. ಇಲ್ಲೇ ತಂಡಿದ್ ಮುಕ್ಕೋರೆ ಐತಿ. ಅದಕ್ಕೆ ಸಬ್ಸೈಡ್ ಹಾಕೇವಿ. ಮಂಚಾಗಿ ಹೊಡೆದ್ರಂತ. ಚಾ ರೆಡಿ ಇದೆ. ಚಾ ರೆಡಿ ಐತೆನಾ? ಇದನ್ಮೇಲೆ ಚಾ ರೆಡಿ ಐತಿ. ಈಗ ಒಂದು ಕಪ್ ಚಾ ಹೊಡೆದ ಈಗ ಇಲ್ಲಿಂದ ಮತ್ತೆ ಮುಂದೆ ಹೋಗ್ಬೇಕ. ಬರ್ತದಾರೆ ಒಂದು ದಡಿಕೆ ಇಲ್ಲೇ. ಈಗ ಬೆಳಕಿಗೆ ಲೈಟೆಡ್ ಆಗಕ್ಕೆ ಅದೇನೋ ಹೊರತಾಗಿ ಕಂಡೆಲ್ಲ ಬುಜಿಗೆ ಸುಟ್ಟಿದ್ವಿ. ಹೋಗ್ತಿರತ್ತಂದ್ರೆ ಹಂಗೆ ಸ್ವಲ್ಪ ಗಾಬರಿಯಾಗಿರೋದ. ಚಾ ಕೊಡೋಣಂತ. ಇಲ್ಲಿಂದ ಕಪ್ಪತ್ಗುಡ್ಡ ಎಷ್ಟು ಕಿಲೋಮೀಟರ್ ಐತಿ? ಇಲ್ಲಿಂದ ಕಪ್ಪತ್ಗುಡ್ಡ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಕೈತಿ? 30 ಹಂಗೆ ಸೀದಾ ಹೋಗ್ಬೇಕನ ಅದಕ್ಕೆ? ಮೇನ್ ಗೇಟ್ಗೆ 20 ಕಿಲೋಮೀಟರ್ ಆಕೈತೇನ್ರಿ? ತಮ್ಮನ್ಗೆ ಒಂದು 20-25 ಅಲ್ಲಿಂದ ಮ್ಯಾಗ ಇರಕ್ಕ ಹೆಂಗ ರೋಡ್ ಹೆಂಗೈತಿ ಅಲ್ಲಿ ಮ್ಯಾಗ ಹತ್ತಾಕ? ಫುಲ್ ಕಸ ದಾರಿ ಬೈಕ್ ಹೋಗ್ಕೊಂಡ್ ಗಾಯ್ಸ್, ನಾ ಥಂಡಿ ಬಾಳ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಬಾಳ ಥಂಡಿ ಐತಿ. ಅದ್ರಾಗ ಸ್ಪೆಷಲಿ ನಸಿಕ್ನಾಗಿನ್ ಥಂಡಿ ಬಾಳ ಐತಿ. ನಾನ ಅಂಡರ್ ಎಸ್ಟಿಮೇಟ್ ಮಾಡಿ ತಳ್ಳನ್ ಜಾಕೆಟ್ ಹಾಕೊಂಡ್ ಬಂದೀನಿ. ನೋಡ್ರಿ ಹೊಳೆಲೆ ಫ್ಯಾಷನೇಬಲ್ ಜಾಕೆಟ್ ಏನಂತ ಹೇಳಿದೆ ನಾನು. ಅಷ್ಟೊಂದು ಥಂಡಿ ಐತಿ, ಜಾಕೆಟ್ ಬೇರೆ ಅಂತ ಮೇಡಮ್ ಅದು ಅಂಡರ್ ಎಸ್ಟಿಮೇಟ್ ಮಾಡಿದ್ರ. ಈಗ ಇಲ್ಲಿ ಚಾ ಕುಡ್ದ ಬರೀ ಮುಂದೆ ಹೋಗೋಣಂತ. ಇದು ಚೆನ್ನಮ್ಮ ಸರ್ಕಲ್ ಇಲ್ಲೇ ಗದಗದಾಗ
ಚಾಯ್ ಕುಡಿದ್ಕೊಂಡು ನಡ್ಕೊಂಡು ಹಿಂಗ ಮುಂದೆ ಅಂತೇವಿ ಅಲ್ಲಿ ಇರ್ಬೋದು. ನೋಡಿ ನಂಗ ಬ್ಯಾಗಿಗೆ ಅಲ್ಲೇ ಮುಂದೆ ಐತಿಪ್ಪ ಅವ್ನ ಕೈ ಹಳೆ ಬಂದಾಗ ಅವನಪ್ಪ ಬಸವಣ್ಣ ನೋಡ್ಲಿಕ್ಕೆ ಜಗತ್ ಜ್ಯೋತಿ ಬಸವಣ್ಣನ ಮೂರುತಿ. ನೋಡ್ರಿ ಈಗ ದೋಣಿಯನ್ನು ಊರಾಗ ಊರ್ ದಾಟಿ ಹಿಂಗ ಹೊಂಟೇವಿ. ಗದಗಿಂದ ಗದಗ ರೋಡಿಗೆ ಬಂದ ಈಗ ದೋಣಿಯನ್ನು ಊರಾಗ ಹಿಂಗ ಹೊಂಟೇವಿ. ಅಲ್ಲೊಬ್ರು ಕೇಳಿದ್ವಿ, ಆಕ್ಚುಲಿ ಅವರು ಕರೆಕ್ಟ್ ಹೇಳಿದ್ರಿ ಹಿಂಗ ಹೋಗ್ರಿ ಅಂತ. ಹೊಂಟೇವಿ. ಫುಲ್ ಕಚ್ಚಾ ರೋಡ್ ಐತಿ, ರೋಡು ಕಾಣೋದಿಲ್ಲ ಆದ್ರೂ ಹೊಂಟೇವಿ. ನೋಡ್ರಿ ಡೇಂಜರ್ ರೋಡ್ ಐತಿ, ಇದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಹುಷಾರಾಗಿ. ಐಸ್ ಉತ್ತರ ಕರ್ನಾಟಕ ಸಸ್ಯಾಹಾರಿ ಕಪ್ಪತ್ ಗುಡ್ಡ. ವೆನೆಲ್ ಇಸ್ ದೇರ್ ಬಟ್ ಇಲ್ಲಿ ಯಾರು ಕಾಣೋದಿಲ್ಲ. ನವೆಂಬರ್ ಗಾಡಿ ತಗೊಂಡು ಹೋಗೋದಿಲ್ಲ ಅವ್ರಿಗೆ. ಬೆಳಿತೊಂಡಕ್ಕೆ ನೋಡಿ, ಈ ಚಕ್ರವಾಣ 50, ವಯಸ್ಕರಿಗೆ 25. ನಾವು ಲಘು ಇದೆ ಅದ ಕ್ಯಾಮ್ರಾ. ನೋಡಿ ಕ್ಯಾಮ್ರಾಕು ಸನ್ಸೆಟ್ ನೋಡೋದು. ಬಂದ್ವಿ ಇಲ್ಲೆಲ್ಲ ನೋಡಿ ಪ್ರವಾಸ ತಾಣ ಎಲ್ಲ ಮಾಡ್ಯಾರ. ಗೈಸ್ ಹಿಂಗೆ ಚಾರ್ಜಸ್ ಎಲ್ಲ ನೋಡಿದೆ ನೀವು, ಹಿಂಗೆ ಹೊಂಟೇವ ಅದ ನೋಡ್ಕೊಂತ. ಆ್ಯಕ್ಚುಲಿ ಇಲ್ಲಿ ಗಾಡಿ ಗಿಡಿ ಎಲ್ಲ ಅದಾವ. ಕರೆಕ್ಟ್ ದಾರಿ ಬಂದೆ ಎಲ್ಲ ಹೇಳ್ಬೇಕಾದ್ರೆ ಆಮೇಲೆ ಕರೆಕ್ಟ್ ದಾರಿ ಬಂದೆ ನಾವು. ಬಟ್ ನಾವು ಜೀಪ್ನಾಗ ಕರ್ಕೊಂಡಾಗ ಎಲ್ಲ ತೋರಿಸ್ತಾರ ಒಳ್ಳೆ ಗೊತ್ತ. ಬಟ್ ನಾವು ಬೈಕ್ ತಗೊಂಡು ಓಪನ್ ಆಯ್ತಾ ಬಂದೇವಿ ಹೊಸ್ತೇ ಒಳಗೆ. ಬೈಕ್ ತಗೊಂಡು ಹೋಗ್ಬೋದು, ಬಿಡ್ತಾರ ಹಂಗೆ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೊರಗೆ ಬಂದು ಹಾಕ್ಬೋದು ಆಯ್ತಾ ನಾವು ಯಾಕಲ್ಲ ಅದನ್ನೇ. ನನ್ನ ಕಡೆ ಮ್ಯಾಪ್ ನೋಡ್ಲಿ. ಭಯ ಭಯ. ಈ ಸೈಡ್ ಇಲ್ಲಿ ನೋಡಿ ಎಣ್ಣೆ ಮಾಡ್ತದ. ಇಲ್ಲ ಯಾರು ಅಷ್ಟೇ ಇನ್ನೊಂದಲ್ಲ ಸೂರ್ಯೋದಯ ಲೇಟಾಕಿತ್ತು. ಇನ್ನೊಂದಲ್ಪ ಸೂರ್ಯೋದಯ ಲೇಟಾಕಿತ್ತು ಅಂದೆ. ನೋಡ್ತೀವಿ ನಾವು ಬಂದೆ ಗುಡ್ಡಿಂದ ನಿಂತೇವಿ. ಫುಲ್ ನೋಡಿದ್ರೆ ನೋಡಕತ್ತೈತಿ. ಮೇಡಮ್ ಹಾಕತ್ತಾರೆ, ನಾವು ಅಷ್ಟು ಯಾಕಾಗಿಲ್ಲ. ಆಮೇಲೆ ಒಂದು ಚಕ್ರದ ಹಾಕೊಂಡು ನೋಡ್ತಾ ಬಂದೆವು. ಫುಲ್ ಗುಡ್ಡಿನಾಗ ಇದೀವಿ. ಎಲ್ಲ ಮಸ್ತ್ ಮಂಜು ಕುಡಿಯೈತಿ. ಬಟ್ ನಿಮಗೆ ಕ್ಯಾಮ್ರಾದಾಗ ಕಾಣೋದಿಲ್ಲ. ಸ್ವಲ್ಪ ಇನ್ನೂ ಚಂದಪ್ಪನ ಅವನ ಟ್ಯಾನ್ ನೋಡಿದ ಆರು ಓದಾಗೈತಿ. ಆಲ್ರೆಡಿ ನಾವು ನಿಂತೇವಿ, ನಾವು ಇಬ್ಬರು ಅದೇವಿ, ಮತ್ತೆ ಯಾರಿಲ್ಲ. ಬಾಳ ಪೂರಾ ವೀಕೆಂಡ್ಕ್ಕಿಂತ ಥಂಡಿ ಒಂದ್ ಯಾರು ಇಲ್ಲ. ಅಲ್ಲಿ ಗೇಟ್ ಓಪನ್ಸ್ ಅದಾವ, ಬಟ್ ಯಾರು ಒಬ್ರು ಮನುಷ್ಯರಿಲ್ಲ. ನಮ್ ಜೊತೆ ಇನ್ನೊಂದ್ ಗಾಡಿ ಯಾರಿದ್ರು ಒಂದ್ ಸ್ವಲ್ಪ ಜರ ಇರೋದು, ಅದು ಇಲ್ಲ. ಆತ ಕಡೆ ಮೇನ್ ಇಂಪಾರ್ಟೆಂಟ್ ನನ್ ಕ್ವೆಶನ್ ಬೆಳಕಾಗಿಲ್ಲ. ಕನ್ನಪ್ಪ ಪೂರ್ತಿ ಕಾಣ್ತಾನ ನಿಂಗ. ಅಂಡ್ ಸೂರ್ಯೋದಯನು ಅರೌಂಡ್ 7 o'clock ಸಾತೈತಿ. ಮೇ ಬಿ ಅದರಿಂದ ಫ್ಲೈಟ್ ಸ್ವಲ್ಪ ಲೇಟ್ ಆಗಿ ಬರ್ಬೋದು ಅಂತ. ಲೈಟ್ ಅಲ್ಲ, ಸೂರ್ಯವಿಲ್ಲ, ಬೆಳಕ್ ಸ್ವಲ್ಪ ಲೇಟ್ ಆಗಿ ಬರ್ಬೋದಂತ. ಬಟ್ ಬಾಳ್ ತಟ್ಟೈತಿ. ಭಯಂಕರ ತಂದೈತಿ. ನಾವು ನೋಡಿದ್ರೆ ಬಿಡುದಾಗ ಇಬ್ಬರ ಟಾರ್ಚ್ ಅಡ್ಡಾಡ್ಕೊಂಡು ನಿಂತೀವಿ. ಬರ್ರಿ ವೇಟ್ ಮಾಡೋದಂತ. ಸೂರ್ಯೋದಯ ಸಂಬಂಧ ಫ್ಯಾನ್ ಎಲ್ಲ ನೋಡ್ರಿ ಹೆಂಗ್ ತಿರ್ಗತ್ತಾವ. ಬಟ್ ಈ ಫ್ಯಾನ್ ಮುಂದೆ ತಿರ್ಗತ್ತಲ್ಲ, ದೊಡ್ಡ ಫ್ಯಾನ್ ತಿರ್ಗತ್ತಿಲ್ಲ.
ಮುಂದಿದ್ದು ಕೆಟ್ಟಿರ್ಬೇಕು. ನೋಡ್ತಿರ್ಬೋದು ನೀವು ಆಲ್ರೆಡಿ ಮೇಲ್ಗಡೆ ಬಂದ್ವಿ, ಅಲ್ಲಿಂದ ಮತ್ತೆ ಮೇಲ್ಗಡೆ ಬಂದ್ವಿ. ಇಷ್ಟಲ್ಲಿ ಮೇಡಮ್ ಅವ್ರ ಇಲ್ಲೇ ನಾಗೊಂಬ ಕರೆಕ್ಟ್ ಲೊಕೇಶನ್ ಏನಂತಿದ್ರೆ ನೋಡ್ರಿ, ಇಲ್ಲಿಂದ ಕಾಣ್ಬೋದು ನಿಮ್ಗೆ. ನೋಡ್ರಿ ಇನ್ನು ಸೂರ್ಯಪ್ಪ ಬರ್ಬೇಕ ಎಲ್ಲ ನೋಡ್ರಿ. ಆಕ್ಚುಲಿ ನಿಮ್ಗೆ ಸ್ವಲ್ಪ ಲೈಟಾಗಿ ಕಾಣತಿದ್ರು ಅನ್ಕೊಂತಾನೆ. ಹಿಂಗಾದ್ರೆ ಇನ್ನೂ ಮ್ಯಾಗ ಎಲ್ಲೂ ಕೂಡ ಐತಿ. ಅವರಿಗೆ ಅಲ್ಲಿ ಮ್ಯಾಗ ಹೋಗೋಣ, ಸನ್ರೈಸ್ ನೋಡೋಂತಿಕ. ಆಕ್ಚುಲಿ ಫುಲ್ ಒಂಥರ ಕತ್ಲೈತ. ನಾವು ಅಷ್ಟವ್ರು ಆದಿದ್ವಿ, ಒಂಥರ ನೀಟಾಗಿತ್ತು ಒಂದು ಸೈಟಿಂದ. ಅಷ್ಟಿಲ್ಲಿ ಈ ಫೈನಲಿ ಆದ್ರೂ ನಾವು ಆ ಕಡೆ ಬಂದ್ವಿ. ನೋಡ್ತಿರ್ ಬಂದಿಲ್ಲ, ಎಲ್ಲ ಕೂದ ಜಾಗ ಐತಿ ನೋಡ್ರಿ. ಈ ಸೈಡಿಗೆ ಸನ್ರೈಸ್ ಹಾಕೈತಿ. ಹೋಗೋಣ. ಅದು ಹಬ್ಬಾಸಿ ಗಾಳಿ ಐತಿ, ಥಂಡಿನೂ ಹಂಗೆ ಐತಿ. ಟೈಮ್ ಸ್ಟಿಲ್ ಇನ್ನೂ 6:30. ಬಟ್ ಇಲ್ಲಿ ನೋಡ್ಬೋದು ನೀವು, ಇನ್ನೂ ಚಂದಪ್ಪನ ಅದಾನ. ಇಷ್ಟೆಲ್ಲ ಬೆಳಕೈತಿ, ಇಷ್ಟೆಲ್ಲ ಬೆಳಕೈತಿ. ಇನ್ನೂ ಚಂದಪ್ಪ ಅದಾನ. ಇಷ್ಟೆಲ್ಲ ಫುಲ್ ಅನ್ನ ಸೈಕ್ ವೆದರ್ ಐತಿ. ನೀವು ಮಸ್ಟ್ ವಿಸಿಟ್ ಮಾಡಬೇಕ. ಬಟ್ ಈ ಟೈಮಿಗೆ ಬರಬೇಕಂದ್ರೆ ನೀವು ಮುಕ್ಕಳಲ್ಲಿ ಧೈರ್ಯ ಇಟ್ಕೊಬರ್ಬೇಕು. ಯಾಕಂದ್ರೆ ಹಂಗೆ ಫುಲ್ ಕಾಡು ಪ್ರದೇಶ ಐತಿ. ಐತಲ್ಲ, ಇದು ಆ್ಯಕ್ಚುಲಿ ಕಾಡು ಪ್ರದೇಶ ಐತಿ. ಅದ್ರಾಗ ನಾವು ಧೈರ್ಯ ಮಾಡಿ ಬಂದೇವಿ. ಆ್ಯಕ್ಚುಲಿ ನಮಗೆ ಎಕ್ಸ್ಪೆಕ್ಟ್ ಇದ್ದಿದ್ದಿಲ್ಲ ನಾವು ಒಬ್ಬರು ಓಕೆ ಅನ್ನೋದು. ನಾವೇ ಏನು ಅನ್ಕೊಂಡಿದ್ವಿ ಲಾಸ್ಟ್ ಟೈಮ್ ನಾವು ಇದಕ್ಕೆ ಅಲ್ಲೇ ಹೋಗಿದ್ವಿ ಅಲ್ಲಿ ನಂದಿ ಹಿಲ್ಸಿಗೆ. ಅಲ್ಲಿ ನೋಡ್ದಂಗೆ ನಾವು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ. ಓಕೆ, ನಮಗೂ ಬೇರೆ ಜನ ಬಂದಿರ್ತಾರೆ, ಸ್ಪೆಷಲಿ ಸಂಡೇ ಇನ್ಸ್ಟನ್ಸ್ ಅದು ಬಂದಿರ್ತಾರೆ ಅಂದ್ಕೊಂಡಿದ್ವಿ. ಬಟ್ ಆ ಥರ ಏನಿಲ್ಲ, ನಾವು ಅಷ್ಟೇ ಬಂದೇವಿ. ಮತ್ತು ಇಲ್ಲಿ ಯಾರೂ ಇಲ್ಲ. ಮೀನ್ಸ್ ಅಂದ್ರೆ ಅವ್ರದ್ದು ಟೈಮಿಂಗ್ ಇರ್ತೈತೆ, ಅವಾಗ ಕರ್ಕೊಂಬರ್ತಾರೆ, ತೋರಿಸ್ತಾರೆ. ಬಟ್ ಈ ಟೈಮಿಗೆ, ಈ ವೆದರಿಗೆ ಆ್ಯಟ್ ಪ್ರೆಸೆಂಟ್ ಇವತ್ತು ನಾವು ಅಷ್ಟೇ ಅದೇವಿ. ನೋಡ್ತಿರ್ಬೋದು, ನಾ ಹೆಲ್ಮೆಟ್ ಹಾಕೋದಿಲ್ಲ ಅಂದ್ರೆ ನಂಗೆ ಕಿವಿಗೆ ಹಾಕೋ ಬೆಚ್ಚಿಗೆ ಏನೂ ಇಲ್ಲ. ಮುಕ್ಕಳೇರಿ ತಂಡ ಐತಿ, ಮುಕ್ಕಳೇರಿ ತಂಡ ಐತಿ. ಹಂಗಾಗಿ ಇನ್ನೇನು ನಡುಗೆ ಹತ್ತದೈತಿ ಬಾ ಅನ್ನೋ ಒಂದು ಉದ್ದೇಶಕ್ಕೆ ಆಲ್ರೆಡಿ ಕೈಗೆ ಕಾಲ ಇಷ್ಟು ನಾ ಪ್ಯಾಕ್ ಅದೀನಂದ್ರೆ ನಂಗೆ ಸಣ್ಣಗೆ ಆ್ಯಕ್ಚುಲಿ ತಂಡ ಐತಿ. ಬಟ್ ಸ್ಟಿಲ್ ಅದ್ರ ಸಂಬಂಧ ಹೆಲ್ಮೆಟ್ ತೆಗೆದಿಲ್ಲ ನಾನು. ನೋಡ್ತಿರ್ಬೋದು, ಸೈಕ್ ಐತಿ. ನೀವು ಫಸ್ಟ್ ವಿಸಿಟ್ ಮಾಡಿರಿ. ಆ್ಯಕ್ಚುಲಿ ನೋಡ್ರಿ, ಈ ವೆದರ್ ಇರ್ಬೋದು ಏನೋ ಗೊತ್ತಿಲ್ಲ. ಹಂಗೆ ನಾರ್ಮಲಿ 5:05 ಬೆಳಕು ಹಾಕೈತಿ. ಬಟ್ ಇನ್ನೂ 6:30 ಆದರೂ ಬೆಳಕಿಲ್ಲ. ಬಟ್ ತಿಂತೆ ಬಟ್ ಈಗ ಆ ಸೈಡ್ ಸ್ವಲ್ಪ ಅಲ್ಲೇನಿದೆ ಮೆಟ್ಲ ಕಾಣತೈತಿ. ಇಲ್ಲಿ ಒಂದು ಏನೋ ಡಬ್ಬಿ ಕಾಣತೈತಲ್ಲ, ಅಲ್ಲೇ ನಿಂತಿದ್ದೆ ನಾವು. ಆಗಲೇ ನೀವು ತೋರಿಸ್ದಂಗೆ ಎಲ್ಲ ಕ್ಲೈಮೇಟ್ ಇದ್ದೆ ಇನ್ನೂ ಕತ್ಲಿದ್ದಾಗ. ಬಟ್ ಈಗ ಇಲ್ಲಿ ನಮ್ದು ಫೋಟೋ ಶೂಟ್ ಅದ್ರ ಮಾತ್ರ ಸೈಕ್ ಐತಿ. ನಮ್ಮ ಆಯುಧ ಸೈಕ್ ಐತಿ. ನೀವು ಮಸ್ಟ್ ವಿಸಿಟ್ ಮಾಡಲೇಬೇಕ. ಅನ್ನತಂದ್ರೆ ನಾವು ತೊಡ್ಬೇಕವ ಎಲ್ಲ ಐತಿ, ಸೈಕ್ ಐತಿ. ಅದು ಸ್ವಲ್ಪ ಬೆಳಗಿನ ಜಾವ ಫುಲ್ ಕತ್ಲತ್ತೈತಿ. ಸ್ವಲ್ಪ ನೋಡ್ಕೊಂಡ ಧೈರ್ಯ ಮಾಡ್ಬೇಕು ಅಂದ್ರೆ ನೀವು ಈ ವ್ಯೂ ಕಾಣ್ಬೋದು. ತಿರ್ಬೋದ. ಈಗ ಬೆಳಗಿನ ಜಾವ ಆಗೈತಿ. ಈಗ ಮಂದಿ ನಡ್ಕೊಂತ ಬರತ್ತಾರ. ಅವ್ರು ಯಾರು ಎಲ್ಲರೂ ಗೊತ್ತಿಲ್ಲ, ಬಟ್ ನಡ್ಕೊಂಡ್ ಬರತ್ತಾರ. ಗುಡ್ ವೈಬ್ಸ್ ಓನ್ಲಿ. ಈಗ ಸ್ವಲ್ಪ ಮನುಷ್ಯ ಕಂಡ್ರಿ ಇನ್ನೂ ಸ್ವಲ್ಪ ಧೈರ್ಯ ಬಂತು. ಬಟ್ ಆಕ್ಚುಲಿ ಗೊತ್ತಾ, ನಂಗೆ ಧೈರ್ಯ ಬೆಳಕ್ ಬಂದಾಗ ಬಂದಾಗ ಧೈರ್ಯ ಬಂದೈತಿ. ಬಟ್ ಇದೊಂದು ನೋಡಿದಾಗ ಇನ್ನೂ ಆಕ್ಚುಲಿ ನಾವ್ ಕೆಳಗ ನಿಂತಿದ್ವಿ. ಇವನ ಹೇಳಿದ್ದದ ಇದೇ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಆ ಕಡೆ ಐತೆ ಅಂತ. ನಾ ಇಲ್ಲ ಬೈಯಲ್ಲಿ ಅದು ಇದು ತೋರ್ಸದ ಕಡೆ ಅದು ಕಾಣತೈತಿ, ಅಲ್ಲೇ ಇರ್ಬೋದು ಅಂತ ಹೇಳಿ. ಗೈಸ್, ದಿಸ್ ವಾಸ್ ಮೈ ಐಡಿಯಾ. ಇಲ್ಲಾಂದ್ರೆ ಅವ ಅಲ್ಲೇ ಹೋಗಿ ಆ ಕಡೆ ಎಲ್ಲೋ ಸೂರ್ಯೋದಯ. ಇಲ್ಲೇ ಇದು ಕಟ್ಟೆ ಐತಿ ನೋಡ್ರಿ, ಇಲ್ಲಿ ಇದು ಮನೆ ಕಾಣತೈತಲ್ಲ ನಿಮ್ಗ, ಇಲ್ಲೇ ಸೂರ್ಯೋದಯ ಹಾಕೈತೆ ಅಂತ ತೋರ್ಸಾಕೈತಿ. ಅದು ಏನೇ ಪಶ್ಚಿಮ ದಿಕ್ಕೊಳಗ್ ಸೂರ್ಯೋದಯ ಹಾಕೈತೆ ಅಂತ ತೋರ್ಸಾತಾರ. ಸಂದಪ್ಪ ನೋಡಿ ಸ್ವಲ್ಪ ಗಾಬರಿ ಆಗಿದ್ವಿ, ಹಂಗಾಗಿ ತೋರಿಸಿದ್ವಿ. ಬಟ್ ಮೇಡಮ್ ಅವ್ರ ಕರ್ಕೊಂಡ್ ಬಂದಾರ ಈ ಲೊಕೇಶನ್ಗೆ. ಇದನ್ನ ನಮ್ಗೆ ಇನ್ನೂ ಧೈರ್ಯವಂತ ಹೋಗಿ ನಾವು ಕರೆಕ್ಟ್ ಲೊಕೇಶನ್ ಬಂದೇವಿ. ಏನ್ ಟೆನ್ಷನ್ ಇಲ್ಲ ಅಂತ. ಬಟ್ ಎಕ್ಸೈಟ್ಮೆಂಟ್. ಗಾಡಿ ಒಳಗೆ ಬರ್ತಾರಲ್ಲ ಗೊತ್ತಿಲ್ಲ, ಇವ್ರು ಎಲ್ಲಿಂದ ಬಂದಿರುತ್ತೋ ಗೊತ್ತಿಲ್ಲ.
ಐ ಥಿಂಕ್ ಇವ್ರ ಗಾಡಿಯಾಗ ಬಂದಿರ್ಬೇಕು, ಇಲ್ಲ ಗಾಡಿಯಲ್ಲಿ ಹೆಚ್ಚು ಬಂದಿರ್ಬೇಕು. ಅಲ್ಲಿ ಎಲೆಕ್ಟ್ರಿಕ್ ಇದನ್ನೈತಲ್ರಿ ಕರೆಂಟ್ ಸಪ್ಲೈಯಿಂದ, ಅಲ್ಲೇ ಗಾಡಿ ಹೆಚ್ಚು ಬಂದಿರ್ಬೇಕು. ನಾವು ರೊಚ್ಚಿಗೆ ಇದ್ದಿದ್ವಿ, ನಾವು ಗಾಡಿ ತೊಗೊಂಡು ಡನ್. 7 ಗಂಟೆ ಆಯ್ತು, ಇನ್ನೂ ಬಿಟ್ಟ ಸೂರ್ಯ ದೇವ್ರು ಕಾಣತಿಲ್ಲ ನೋಡ್ರಿ. ಎಲ್ಲ ಇಲ್ಲೇ ಈ ಸೈಡ್ ಸೂರ್ಯ ದೇವರು ಪೂರ್ವ ದಿಕ್ಕಕ್ಕೆ ಸೂರ್ಯ ದೇವ್ರು ಹುಡ್ತಾರಂತ ಈ ಸೈಡ್ ವೇಟ್ ಮಾಡತ್ತೆ. ಸೂರ್ಯೋದಯ ಆಕೈತಂತ ವೇಟ್ ಮಾಡತ್ತೆ. ಓಕೆ, ನಾನು ವೇಟ್ ಮಾಡತ್ತೇನಿ. ಆದ್ರೆ ಆಕ್ಚುಲಿ ಮಂಜು ಬಾಳ ತುಂಬ್ಕೊಂಡದ, ಸೊ ಹಂಗಾಗಿ ಸೂರ್ಯದೇವ್ರ ಜಾಸ್ತಿ ಲಘು ಕಾಣೋ ಸಾಧ್ಯತೆಗಳು ಇಲ್ಲ ಅಂತೇಳಿ ಅನಿಸ್ತದ ನಂಗ. ಆದ್ರೂ ಕಾದು ನೋಡೋಣ ಬನ್ನಿ. ನೋಡ್ರಿ ಇಲ್ಲಿ ಆಪ್ರೆ ಅಂದ್ರೆ ಆಪ್ರೆ ಸೈಕ್ ಮಂಜ ತುಂಬ್ಕೊಂಡಿದಂತ. ದೇವರು ಇವಾಗ ಕಾಣ್ಲಿಕ್ಕತ್ತಾರ, ಬರೀ ಅವ್ರನ್ನ ಸ್ವಾಗತಿಸೋಣ. ಟೈಮ್ 7 ಗಂಟೆ ಆತ. ಇವಾಗ ಬಂದ್ರೆ ಅವ್ರಿಗೊಂದು ವೆಲ್ಕಮ್ ಡ್ರಿಂಕ್ ಕೊಟ್ಟ ವೆಲ್ಕಮ್ ಮಾಡತ್ತೀವಿ. ಇನ್ನು ಹಂಗೈತಿ. ಸ್ಟಿಲ್ ವಿ ಆರ್ ಚಿಲ್ಲಿಂಗ್ ವಿತ್ ವೈಬ್ ಅಂತ ಹೇಳ್ಬೋದ. ಸೈಕ್ ಇದೆ ಏನೋ ಗೊತ್ತಿಲ್ಲ ಅದ್ರ ಸರ, ಬಟ್ ಮೇಡಮ್ ಅವ್ರು ಅದನ್ನ ತೊಗೊಂಡು ಫೋಟೋ ಶೂಟ್ ಮಾಡೋದು. ಕೈಗೆ ಕೆರಿ ಮಾಡ್ಲಿ ಬಟ್ ಅದೇನಂದ್ರೆ ಸ್ವಲ್ಪ ಮೈ ಕೆರೆ ಚಲೋ ಆಕೈತಿ. ಸೈಕ್ ನೋಡ್ರಿ, ಇನ್ನೂ ಮಟ್ಟ ಸೂರ್ಯ ಮ್ಯಾಗ ಬಂದ್ರು ಇಷ್ಟೆಲ್ಲ ಬೇಕೆ ಸುಡಾಕತ್ರು, ಇನ್ನೂ ಮಟ್ಟ ಸೂರ್ಯ ಮ್ಯಾಗ ಅದಾನ. ಸರಿ, ಸೂರ್ಯ ಬಂದ್ರು ಮಂಚ ಹಂಗೈತಿ. ಟೈಪ್ ಐತಿದೆ ರೋಡ್, ಡೇಂಜರ್ ಐತಿ. ನಾವ್ 5:30 6 ಗಂಟೆ ಕತ್ತಲ್ದಾಗ ಬಂದೇ ನಾವ ಈ ರೋಡ್ ಒಳಗ. ಇಬ್ರ ಐ ಫೀಲ್ ಸ್ವಲ್ಪ ಇವೆಲ್ಲ ರೋಡ್ ಕರೆಕ್ಟ್ ಇಲ್ಲಿ ರೋಡ್ ಕರೆಕ್ಟ್ ಮಾಡಕ್ ಆಗಿಲ್ಲ ಬೆಳೆ ಇಲ್ಲಿ ಹಿಂಗ ಅಲ್ಲ. ಆಕ್ಚುಲಿ ಸ್ವಲ್ಪ ಬಾಳ ಹುಷಾರ್ಲೆ ಗಾಡಿ ಹೊಡಿಬೇಕ, ಸ್ಕಿಡ್ ಆಗೋ ಚಾನ್ಸಸ್ ಬಾಳ ಐತಿ. ಬರ್ರಿ ಹೋಗೋಣ. ಪ್ಲಸ್ ಪಾಯಿಂಟ್ ಅಂದ್ರೆ ಇಲ್ಲಿ ಮನುಷ್ಯರಲ್ಲ, ಈ ಟೈಪ್ ಗೇಟ್ಸ್ ಇದಾವ. ಸೊ ಅದರಿಂದ ನಿಮ್ಗೆ ಒಂದ್ ಸ್ವಲ್ಪ ಐಡಿಯಾನು ಬರ್ಬೋದ, ಧೈರ್ಯನೂ ಬರ್ಬೋದ. ಮನುಷ್ಯರಂತೂ ಯಾರು ಕಂಡೇ ಇಲ್ಲ ನನಗಂತೂ ಇಲ್ಲಿ. ಈಗ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ನಿಂತಿದ್ರೆ ಬಿಟ್ರೆ ಮತ್ತೆ ಯಾರು ಕಂಡಿಲ್ಲ. ಬರ್ರಿ ನೋಡೋಣ. ನಂಗ ಆಕ್ಚುಲಿ ಸ್ಟಾರ್ಟಿಂಗ್ ಹೆದರ್ಕಿ ಬಂತ, ಆಮೇಲೆ ನರಿ ಐತ್ ನೋಡ್ರಿ ಇಲ್ಲಿ. ಆಕ್ಚುಲಿ ನಂಗ ತಳಕ್ ಕಾಡಿತ್ತಲ್ಲ ಅವಾಗ ಹೆದರ್ಕಿ ಬಂತ. ಬಟ್ ಇಲ್ಲಿ ಮ್ಯಾಲ ಬಂದಂಗ ಇವ್ ಒಂಥರ ಗುಡ್ಡ ಕಾಣಕತ್ವಲ್ಲ, ಈ ಗುಡ್ಡದ ನಡು ಎಲ್ಲಿ ಬಿಡ್ತಾವ ಬಿಡ ಅಂತ ಹೇಳಿ ನನಗ ಅವಾಗ ಸ್ವಲ್ಪ ಧೈರ್ಯ ಬಂತ. ಫೋಟೋ ನೋಡೆ ನದಿದ ಹುಡಿದ ಫೋಟೋನ ಅರ್ಧ ಆಕ್ಚುಲಿ ಅರ್ಧ ದಾರಿಗೆ ಬಂದ್ರೆ ನಾವ ಬ್ಯಾಡ ಬೈ ಹೊಳ್ಳೋ ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಆದ್ರೆ ಇನ್ನೊಂದ್ ಕಡೆ ಒಂಥರ ನಮ್ದ ಗಾಟ್ ಇನ್ಸ್ಟಿಂಕ್ಟ್ ಹೇಳ್ತಾ ಬಂದೇ ಬಿಟ್ಟೇವಂತ ಹೋಗೇ ಬಿಡೋನ್ ತಗೋ ಏನಾಗೋದೈತ ಅಂತ ಹೇಳಿ ನಾವು ಗಾಟ್ ಫೀಲಿಂಗ್ ಮಾಡ್ಕೊಂಡ್ ಬಂದ್ವಿ. ಯಾಕಂದ್ರೆ ನಮ್ಮಿ ದೇವ್ರಿಗೆ ಬಾಳ್ತಾರೆ, ನಾನು ಅವ್ರಿಗೆ ಬಾಳ್ತೇನೆ. ನಾನು ಏನೇ ಶ್ರೀರಾಘವೇಂದ್ರ ಅನ್ನತ್ತೆ. ಮಮ್ಮಿ ಎನಿ ಟೈಮ್ ಏನೇ ಬಿಡ್ಕೊಂಡ್ರು ನಮ್ಗ ಒಳ್ಳೇದಲ್ಲ ಅಂತ ಬಿಡ್ಬೇಕಲ್ಲ. ಅದಕ್ಕೆ ನಾವು ಅವ್ರನ್ನ ಆನೆಸ್ಟ್ಲಿ ನಿಮ್ಗೆ ಅನ್ಸಾತಿರ್ಬೋದ ಇವ್ರು ಏನ್ ಮಧ್ಯರಾತ್ರಿ ಹೋಗ್ಯಾರ, ನಾ ಹೋಗಿದ್ದೆ ನಾ ಸಿದ್ದಾಗ 5:30 ಕಡೆ ಹೋಗ್ಯಾರ ಅಂತೇಳಿ. ಬಟ್ ಆಕ್ಚುಲಿ ಅಷ್ಟು ಕತ್ಲು ಇತ್ತಿಲ್ಲ ಅಂಡ್ ಒಂದು ಗಾಡಿನೂ ಇರ್ತಿದ್ದಿಲ್ಲ. ನಮ್ದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತಂದ್ರ ಬಾಳ್ ಜನ ಬಂದಿರ್ತಾರ ಸನ್ರೈಸ್ ನೋಡಾಕ. ಹಾ, ಆ ನಂದಿ ಹಿಲ್ಸ್ ಒಳಗ್ ನಾವ್ ಹೆಂಗ್ ಹೋದಾಗ ಒಂದ್ 3-4 ಗಂಟೆ ತನ ಪಾಳ ಹಚ್ಬಿಡ್ತಿದ್ರ ಎಲ್ಲಾರು. ಹಂಗ ಆ ಟೈಪ್ ಫೀಲಿಂಗ್ ಒಳಗ್ ಬಂದಿದ್ದೆ ನಾನ. ಅದಕ್ಕ ಒಂದ್ ಸ್ವಲ್ಪ ಇದು ಆಯ್ತು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಚಲೋ ಆಯ್ತು. ಈಗ ಸೂರ್ಯ ನೆತ್ತಿ ಮೇಲೆ ಬರತ್ತ. ಈಗ ಇನ್ನೇನು 10 ಆಗೈತಿ, ನೆತ್ತಿ ಮೇಲೆ ಬರಕ್ ಟೈಮ್ ಐತಿನ ಮಂದಿ ಕುಡಿಯಾಕತ್ತಾವ ಬರತ್ತ ಮ್ಯಾಲೆ. ಆಕ್ಚುಲಿ ನಾವು ಮುಂಜಾನೆ ಹೋದಾಗ ಟಿಕೆಟ್ ತೆಗ್ಸ್ಕೊಂಡಿದ್ದಿಲ್ಲ.
ಅದಕ್ಕೆ ಈಗ ಟಿಕೆಟ್ ತೆಗೆಸ್ಕೊಂಡ್ವಿ. ಒಬ್ಬರಿಗೆ 25 ರೂಪಾಯಿ, ಈಗ 50 ರೂಪಾಯಿ ತಗೊಂಡು. ಸೊ ಟೋಟಲ್ 100 ರೂಪಾಯಿ ಆಯ್ತು. ನಾವು 5:30 ಹೋಗಿದ್ರೆ ಯಾರು ಅವೈಲೇಬಲ್ ಇದ್ದಿದ್ದಿಲ್ಲ, ಸೊ ಹಂಗಾಗಿ